ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿಣಿ. ಇವತ್ತು ಇದನ್ನು ನಾವು ಹಳ್ಳಿಗಳಲ್ಲೆಲ್ಲ ಬರ್ಲ ಕಡ್ಡಿ ಅಂತ ಕರಿತೀವಿ, ಹಂಚಿನ ಕಡ್ಡಿ ಅಂತ ಕರೀತಾರೆ, ಪೊರ್ಕೆ ಕಡ್ಡಿ ಅಂತ ಕರೀತಾರೆ. ಇದನ್ನು ಈ ರೀತಿ ಈ ಮೆಥಡಲ್ಲಿ ಕಟ್ಟಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಗುಡಿಸೋದು. ಆದರೆ ಈ ರೀತಿ ಕಟ್ಟೋದ್ರಿಂದ ಕೆಳಗಡೆ ಕಡ್ಡಿಗಳೆಲ್ಲ ಲೂಸ್ ಆದಂಗೆ ಅವು ಗುಡಿಸಿ ಸೌದೋದಂಗೆ ಎಲ್ಲ ಕೆಳಗಡೆ ಜಾರ್ಕೋತಾ ಇರುತ್ತೆ. ಈ ಮೆಥಡು ಎಲ್ರಿಗೂ ಗೊತ್ತು. ಆದರೆ ನಾನು ಬೇರೆ ಮೆಥಡಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. 5 ಭಾಗಗಳಾಗಿ ನಾನು ಸ್ವಲ್ಪ ಮಾಡ್ಕೋಬೇಕು. ಈ ರೀತಿ ಮಾಡ್ಕೊಂಡು ಈ ರೀತಿ ಮಾಡೋದ್ರಿಂದ ಒಂದು ಚೂರು ಕೂಡ ಪೊರ್ಕೆ ಕಡ್ಡಿಗಳು ಬರ್ಲ ಕಡ್ಡಿಗಳು ಎಲ್ಲೂ ಜಾರೋದು ಇಲ್ಲ. ತುಂಬ ಫಿಟ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ತುಂಬ ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ಇದನ್ನು ಬರೀ ತೋರಿಸ್ತಾ ಇರೋದಷ್ಟೇ. ನಾನು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡಿಂಗ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ, ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಸ್ವಲ್ಪ ಭಾಗ ತಗೊಂಡು ಅದಕ್ಕೆ ಒಂದು ದಾರದಲ್ಲಿ 2 ಕಡೆಯಿಂದ ಗಂಟು ಹಾಕಬೇಕು. ಮತ್ತೆ ಸ್ವಲ್ಪ ಭಾಗ ತಗೊಂಡು ನುಳಿಕೋಬೇಕು, ಮತ್ತೆ ಸ್ವಲ್ಪ ಭಾಗ ತಗೊಂಡು ನುಳ್ಕೋಬೇಕು. ಇದನ್ನು 5 ಥರ ಮಾಡ್ಕೋಬೇಕು. 5 ಸಲ ಮಾಡ್ಕೊಂಡಾದಮೇಲೆ ತೋರಿಸ್ತೀನಿ ನಿಮಗೇನೆ. ನಾನು ತುಂಬ ನೀಟಾಗಿ ಕ್ಲೀನಾಗಿ ಬರುತ್ತೆ. ಎಲ್ಲೂ ಕೂಡ ಪೊರ್ಕೆ ಕಡ್ಡಿಗಳು, ಈ ಹಂಚಿನ ಕಡ್ಡಿಗಳು ಎಲ್ಲೂ ಕೂಡ ಜಾರೋದಿಲ್ಲ, ಒಂದು ಕಡೆನೂ ಕೂಡ ಜಾರೋದಿಲ್ಲ. ಲಾಸ್ಟಲ್ಲಿ ನೋಡಿ ತೋರಿಸ್ತಾ ಇದ್ದೀನಲ್ವಾ, ಈ ರೀತಿ ಎಲ್ಲ ರೀತಿಯೂ ಮಾಡ್ಕೊಂಡಾದ್ಮೇಲೆ ಸುತ್ತ ಒಂದು ಗಂಟನ್ನು ಹಾಕ್ಕೊಂಡು ಇಟ್ಕೋಬೇಕು. ತುಂಬ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ತುಂಬ ಉಪಯೋಗಿಸ್ತಾರೆ ಇದನ್ನು. ಆದರೆ ಸಿಟಿಲಿ ಕಮ್ಮಿ, 1 ಅಥವಾ 2 ಇಟ್ಕೋತಾರೆ. ಯಾಕಂದರೆ ಬತ್ಲುಜ್ಜಕ್ಕೆ ಮಾತ್ರ ಇದು ತುಂಬ ಬೆಸ್ಟು. ಬಾಗಿಲು ತೊಳೆಯೋಕ್ಕೆ, ಬತ್ಲುಜ್ಜಕ್ಕೆ, ಎಷ್ಟೇ ಹಳೆ ಕರೆಗಳಿದ್ರೂ ಕೂಡ ನೀರು ಹಾಕೊಂಡು ಉಜ್ಜೋದ್ರಿಂದ ತುಂಬ ನೀಟಾಗಿ ಕ್ಲೀನಾಗಿ ಇದಾಗುತ್ತೆ. ನೀವು ಕೂಡ ಈ ಸ್ಟೆಪ್ನ ಫಾಲೋ ಮಾಡಿ. ತುಂಬ ವರ್ಷಗಳ ಕಾಲ ಈ ಬರ್ಲ ಕಡ್ಡಿಗಳು ಬಾಳಿಕೆ ಬರುತ್ತೆ. ಹಂಚಿನ ಕಡ್ಡಿ ನೋಡಿ ಈ ರೀತಿ ನೀಟಾಗಿ ಇಟ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಬಳಕೆ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ ಬಾಟಲಿಂದ ಈ ಥರ ಒಂದು ಬಾಟಲ್ ಇರುತ್ತಲ್ವ, ಈ ಎಡ್ಜ್ಗಳೆಲ್ಲನೂ ಕೂಡ ಕಟ್ ಮಾಡಿಬಿಟ್ಟು ಆ ಹೋಲ್ಗಳೊಳಗಡೆ ಈ ಪೊರ್ಕೆ ಕಡ್ಡಿಗಳನ್ನ ಅದರೊಳಗಡೆ ಹಾಕೊಂಬರಬೇಕು. ಬಟ್ ಅದು ಅಷ್ಟು ಕ್ಲೀನಾಗಿ ಬರಲ್ಲ. ಅದಕ್ಕೋಸ್ಕರ ನೋಡಿ ತೋರಿಸ್ತಾ ಇದ್ದೀನಿ ನಾನು. ಈ ರೀತಿ ಹಾಕ್ಕೊಂಡು ನೀಟಾಗಿ ಎಲ್ಲ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ನಾವು ಸ್ಟವ್ ಮೇಲೆ ಇಟ್ಕೊಂಡು ಅದನ್ನು ಮೆಲ್ಟ್ ಮಾಡ್ತಾ ಬಂದರೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ. ಬಟ್ ಅದು ನನಗೆ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪನ ಕಟ್ ಮಾಡಿಬಿಟ್ಟು ಆ ಎಡ್ಜನ್ನೆಲ್ಲ ಈ ರೀತಿ ಕ್ಯಾಪ್ ಜೊತೆಲೆ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ತಾ ನೋಡಿ ಇದನ್ನು ಸ್ಟವ್ ಮೇಲೆ ಇಟ್ಟು ಅದು ಮೆಲ್ಟ್ ಆಗೋವರೆಗೆ ಒಂದು ಬಟ್ಟೆಯ ಸಹಾಯದಿಂದ ಅದನ್ನು ಅದುಂಬೇಕು. ಅದೆಲ್ಲ ಚೆನ್ನಾಗಿ ನೀಟಾಗಿ ಇಟ್ಕೊಳ್ಳುತ್ತೆ. ಪೊರ್ಕೆ ಕಡ್ಡಿಗಳೆಲ್ಲ ತುಂಬ ಬಾಳಿಕೆ ಬರುತ್ತೆ ಫ್ರೆಂಡ್ಸ್. ಆಮೇಲೆ ಕೈಗೂ ಕೂಡ ಚುಚ್ಚಲ್ಲ. ಕೆಲವೊಂದು ಸಲ ಅದ್ರದ್ದು ಎಡ್ಜೆಲ್ಲ ಚುಚ್ಚುತ್ತಾ ಇರುತ್ತೆ. ನೀವು ಕೂಡ ಒಂದು ಸಲ ಮನೆಯಲ್ಲಿ ಈ ಟಿಪ್ಸ್ನ ಫಾಲೋ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.